ಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಸ್ವಾಮಿಗಳು ಬಾಗಲಕೋಟೆ ಜಿಲ್ಲೆ ರಬಕವಿ ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮದ 3ನೇ ಪೀಠಾಧಿಪತಿಗಳಾಗಿದ್ದಾರೆ. ತತ್ವಶಾಸ್ತ್ರ ಮತ್ತು ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದು ಯೋಗ ಅಧ್ಯಯನದಲ್ಲೂ ಪ್ರವೀಣರು. ಹಲವು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ಶ್ರೀಗಳವರು ವ್ಯಸನ ಮುಕ್ತಿ ಮತ್ತು ಪರಿಸರ ರಕ್ಷಣಾ ಜಾಗೃತಿ ಕಾರ್ಯಕ್ರಮ, ಪುಸ್ತಕ ಪ್ರಕಟಣೆ, ವೃಕ್ಷ ಹಂಚೋಣ, ಲಕ್ಷ್ಯ ವಹಿಸೋಣ, ಬೆಳವಸಿರಿ, ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮ, ಆರೋಗ್ಯ ಶಿಬಿರ ಮುಂತಾದ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬಂದಿದ್ದಾರೆ. ಶುಭ ಸಂದೇಶವನ್ನು ದಯಪಾಲಿಸಬೇಕು ಅಂತ ಪೂಜ್ಯರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲ ದೈವಕ್ಕೆ ನಿಮ್ಮ ಮೆಲ್ಲಡಿಯೇ ಘನವೆಂದು ಸೊಲ್ಲಿಗೊಮ್ಮೊಮ್ಮೆ ನುತಿಪೆ ನಾಂ ಗುರುರಾಯ ಸಲ್ಲೀಲೆಯಿಂದ ಕೃಪೆಯಾಗು. ಸದಾವಕಾಲ ಸ್ಮರಣೀಯರಾದ ಗುರುದೇವರನ್ನು ಹೃದಯಾರೆ ಧ್ಯಾನಿಸಿಕೊಂಡು ಶ್ರೀ ಕ್ಷೇತ್ರದ ಅಧಿದೇವತೆ ಆದಿಜಗದ್ಗುರು ಶಿವರಾತ್ರೀಶ್ವರ ಮಹಾಸನ್ನಿಧಿ ಶರಣಾರ್ಥಿಗಳನ್ನು ಸಲ್ಲಿಸಿ ಜಾತ್ರಾ ಮಹೋತ್ಸವ ಈ ಕಾರ್ಯಕ್ರಮದ ದಿವ್ಯ ಸನ್ನಿಧಾನವನ್ನು ಅಲಂಕರಿಸಿದ ಪೂಜನೀಯ ಜಗದ್ಗುರು ಮಹಾಸನ್ನಿಧಿಯವರ ಚರಣಾರವಿಂದಗಳಿಗೆ ಶರಣಾರ್ಥಿಗಳನ್ನು ಅರ್ಪಣೆ ಮಾಡಿ, ವೇದಿಕೆಯಲ್ಲಿ ಸಮ್ಮುಖರಾಗಿರುವ ದೇಗುಲ ಮಠದ ಪೂಜ್ಯಪಾದರಲ್ಲಿ, ದೇವನೂರಿನ ಪೂಜ್ಯಪಾದರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ನೆರೆದಿರುವ ಎಲ್ಲ ಮಹನೀಯರೇ, ಮಾತೆಯರೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಬಹಳ ವಿಶೇಷವಾದ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಪಾಲ್ಗೊಂಡಿದ್ದೇವೆ. ಸುತ್ತೂರಿನ ಜಾತ್ರಾ ಮಹೋತ್ಸವದ ವಿಶೇಷತೆಯನ್ನು ನಾವೆಲ್ಲರೂ ಕೂಡ ಕಾಣ್ತಾ ಕೇಳ್ತಾ ಬಂದಿರುವಂಥವರು. ಎಂಥ ಅದ್ಭುತ ಅಪರೂಪದ ವಿಚಾರಗಳು ಅಂತಂದರೆ, ಒಂದಿಡೀ ಜಾತ್ರೆ ನಮ್ಮ ಧರ್ಮ, ಸಂಸ್ಕೃತಿ, ಸಂಪ್ರದಾಯಗಳನ್ನೆಲ್ಲ ಎತ್ತಿ ಹಿಡಿಯುವಂಥ ಕಾರ್ಯವನ್ನು ಮಾಡ್ತಾ ಇರುವಂತಹದ್ದು. ಶ್ರೀಸಾಮಾನ್ಯರನ್ನು ಮೊದಲುಗೊಂಡು ಎಲ್ಲರನ್ನ ಒಳಗೊಳ್ಳುವ, ಎಲ್ಲರಿಗೂ ಅವಕಾಶವನ್ನು ಒದಗಿಸುವ, ಎಲ್ಲರ ಸಾಧನೆಗಳಿಗೆ ಪ್ರೋತ್ಸಾಹಿಸುವ, ಸನ್ಮಾನಿಸುವ ಅಪರೂಪವಾದ ಕಾರ್ಯ ಇಲ್ಲಿ ನಡೆದು ಬರ್ತಾ ಇದೆ. 1000 ವರ್ಷಗಳ ಇತಿಹಾಸವುಳ್ಳ ಸಂಸ್ಥಾನ ಪೀಠ ತನ್ನ ಜಾತ್ರಾ ಮಹೋತ್ಸವವನ್ನು ಕೂಡ ಐತಿಹಾಸಿಕವಾಗಿ ಆಚರಣೆ ಮಾಡ್ತಾ ಬರ್ತಾ ಇರುವಂತಹದ್ದು. ತಾವೆಲ್ಲರೂ ಕೂಡ ಹೇಳ್ತಾ ಇರುವ ಹಾಗೆ ಹತ್ತೂರ ಜಾತ್ರೆಯಲ್ಲಿ ಸುತ್ತೂರ ಜಾತ್ರೆ ಬಹಳ ವಿಶೇಷ ಅನ್ನುವಂತಹದ್ದು. ಅಂಥ ವಿಶೇಷ ವೈಭವವನ್ನು ಎಲ್ಲರೂ ಕೂಡ ಕಾಲ ಕಾಲಕ್ಕೆ ಕಣ್ತುಂಬಿಕೊಳ್ತಾ ಬಂದಿರುವಂತಹದ್ದು. ಎಷ್ಟೆಲ್ಲ ವಿಚಾರಗಳು ಅಂತ ನೋಡಿದರೆ, ಪ್ರಾರಂಭದಿಂದ ಕೊನೆಯವರೆಗಿನ ಎಲ್ಲ ಕಾರ್ಯಕ್ರಮಗಳನ್ನು ನೋಡ್ತಾ ಹೋದರೆ ಬಹುಶಃ ಜಾತ್ರೆ ಹೀಗೆ ಅಂತ ವರ್ಣನೆ ಮಾಡಲಿಕ್ಕೆ ಶಬ್ದಗಳು ಸಾಲದು, ಅಂಥ ವೈಭವದ ಜಾತ್ರೆ ಅನ್ನುವಂಥದ್ದು. ನಾವೆಲ್ಲ ಕೆಲ ಜಾತ್ರೆಗಳನ್ನು ನೋಡ್ತಾ ಬರ್ತೀವಿ. ತೇರ ನೆಳೆಯುವ ಜಾತ್ರೆ, ಪಲ್ಲಕ್ಕಿ ಉತ್ಸವದ ಜಾತ್ರೆ, ಜ್ಞಾನ ದಾಸೋಹದ ಜಾತ್ರೆ, ಅನ್ನ ಪ್ರಸಾದದ ಜಾತ್ರೆ, ಭೇದ ಭಾವ ಮರೆತು ಮಾನವರೆಲ್ಲ ಸೇರುವ ಖುಷಿಯ ಜಾತ್ರೆ, ನೆಲ ಜಲ ದನ ಕರ ಜಾನುವಾರುಗಳ ಕೃಷಿ ಜಾತ್ರೆ, ವಚನ ವ್ಯಾಖ್ಯಾನ ಗದ್ಯ ಪದ್ಯಗಳ ಕುರಿತ ಪುಸ್ತಕದ ಜಾತ್ರೆ, ನಾನಾ ವಿಧ ಫಲಪುಷ್ಪಗಳ ಪ್ರದರ್ಶನದ ಜಾತ್ರೆ, ಪುಟಾಣಿ ಬಟಾಣಿ ಕಡಲೆ ಬೆಲ್ಲ ಪರಿಷೆಗಳ ಜಾತ್ರೆ, ಭಜನೆ ಡೊಳ್ಳು ಕರಡಿ ಮಜಲು ನಂದಿ ಕೋಲುಗಳ ಸಂಭ್ರಮದ ಜಾತ್ರೆ, ಸುಗಮ ಶಾಸ್ತ್ರೀಯ ವಚನ ದಾಸ ಕೈವಲ್ಯ ಪದಗಳ ಸಂಗೀತ ಜಾತ್ರೆ, ಚಿಂತನ ಭಾಷಣ ಉಪನ್ಯಾಸ ಉಪದೇಶಗಳ ಜಾತ್ರೆ, ಸಂತಸದಿ ಸೇರುವ ಸಂಭ್ರಮದ ಜಾತ್ರೆ, ಸಕುಶಲ ಬದುಕಿಗೆ ಸಂಕಲ್ಪ ತೊಡುವಂತಹ ಜಾತ್ರೆ ಅದು ಈ ಸುತ್ತೂರ ಜಾತ್ರೆ ಅನ್ನುವಂತಹದ್ದು. ಎಷ್ಟೆಲ್ಲ ಕಾರ್ಯಗಳು ನೋಡಿ, ನಾವೆಲ್ಲರೂ ಇವತ್ತು ಧನ್ಯ. ಕಾರಣ ಅಂತಂದ್ರೆ ಈ ಧರ್ಮ, ಸಂಸ್ಕೃತಿ, ನೆಲ ಜಲದ ಎಲ್ಲ ವಿಚಾರಗಳನ್ನು ಮುಂದಿಟ್ಟುಕೊಂಡು ಬರುವ ಯುವ ಪೀಳಿಗೆಗೆ ಹಿಂದಿನ ಎಲ್ಲ ವಿಚಾರಗಳನ್ನು ತಿಳಿಯಪಡಿಸುವಂಥ
ಪ್ರಸ್ತುತ ದಿನಮಾನದ ಬೆಳವಣಿಗೆಯನ್ನ ಹಿಂದಿನವರ ವಿಚಾರಕ್ಕೆ ತಂದೊಡ್ಡುವಂಥ ಎಲ್ಲ ಕಾರ್ಯಗಳು ನಡೆದು ಬರ್ತಾ ಇರುವಂತಹದ್ದು. ಹಳೆಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು ಅನ್ನುವ ಹಾಗೆ ಹಳೆಯರನ್ನು ಮತ್ತು ಎಳೆಯರನ್ನು ಎಲ್ಲರನ್ನೂ ಸೇರಿಸಿ ಅವರವರಿಗೊಂದೊಂದು ಅವಕಾಶಗಳನ್ನಿತ್ತು ಎಲ್ಲರೂ ಸಂತಸಪಟ್ಟು ಆಚರಣೆ ಮಾಡುವಂಥ ಒಂದು ಅವಕಾಶ ಇಲ್ಲಿದೆಯಲ್ಲ, ಬಹಳ ಸಂತೋಷ ಅಂತ ಅನಿಸ್ತದೆ. ಜಾತ್ರೆ ಅಂದಾಗ ಇಷ್ಟೆಲ್ಲ ಜಾತ್ರೆಗಳನ್ನು ನಾವೆಲ್ಲ ನೋಡ್ತಾ ಬರ್ತೀವಿ. ಹಾಗಾದ್ರೆ ಇಷ್ಟೇ ಜಾತ್ರೆಯ? ತೇರು ನಡೆಯೋದನ್ನ ನೋಡಿ ಕೈಯಲ್ಲಿರುವ ಬೆಂಡು ಬೆತ್ತಾಸನ್ನ ತೇರಿಗೆ ಹಾಕಿ ದೇವರಿಗೊಂದು ಕೈ ಮುಗಿದು ನಿನ್ನ ಆಶೀರ್ವಾದ ಇರಲಿ ಅಂತ ಮನೆಗೆ ಹೋಗೋದಷ್ಟೇ ಜಾತ್ರೆ ಆಗೋದಿಲ್ಲ. ಆ ಜಾತ್ರೆ ಇಷ್ಟೆಲ್ಲ ವಿಚಾರಗಳನ್ನು ಒಳಗೊಂಡಿರುವಂತಹದ್ದು ಅನ್ನೋದನ್ನ ನೋಡಿಬಿಟ್ರೆ ಸಾಕಾಗುವುದಿಲ್ಲ, ಇನ್ನೊಂದನ್ನು ನಾವು ತಿಳ್ಕೊಳ್ಬೇಕಾಗಿರುವಂತಹದ್ದು ಅಂತ ಹಿರಿಯರು ಹೇಳ್ತಾ ಬರ್ತಾರೆ. ಏನು ಅಂತ ಕೇಳಿದ್ರೆ, ಜಾತ್ರೆ ಅದನ್ನ ಆಡು ಭಾಷೆ ಒಳಗೆ ಜಾತ್ರಿ ಅಂತನೂ ಕರೀತಾರ. ಜಾತ್ರಿ ಅಂತೇಳಿ ಹಿಂದಿ ಒಳಗೆ ಅದನ್ನ ನೋಡ್ತೀವಲ್ಲ, ಜ ಅಂದ್ರೆ ಹೋಗುದು, ತ್ರಿ ಅಂದ್ರೆ ಮೂರು ಅನ್ನುವಂಥ ವಿಚಾರ ಇಟ್ಟುಕೊಂಡು ಹೇಳ್ತಾರ. ಮೂರನ್ನ ಕಳ್ಕೊಳ್ಳುವಂತಹದ್ದೇ ಜಾತ್ರಿ ಅಂತೇಳಿ. ಜಾತ್ರೆಯಾಗ ಬಂದು ಏನ್ ಪಡ್ಕೋತೀವಿ ಅನ್ನೋದಕ್ಕಿಂತ ಏನನ್ನ ಕಳ್ಕೋತೀವಿ ಅನ್ನೋ ವಿಚಾರ ಮಾಡ್ರಿ ಅಂತ ಹೇಳ್ತಾ ಏನನ್ನ ಕಳ್ಕೋಬೇಕು ಅನ್ನೋದನ್ನ ಅನುಭಾವಿ ಒಬ್ರು ಹೇಳ್ತಾ ಬರ್ತಾರೆ. ಮೂರನ್ನ ಅವಶ್ಯವಾಗಿ ಕಳ್ಕೊಳ್ಬೇಕು. ಏನು ಮೂರು ಅಂತ ಕೇಳಿದ್ರೆ, ಸಂಚಿತ, ಪ್ರಾರಬ್ಧ, ಆಗಾಮಿ ಅನ್ನುವಂಥ ಮೂರು ಕರ್ಮಗಳನ್ನ ಕಳ್ಕೊಳ್ಳುವಂಥ ಒಂದು ಅವಕಾಶವೇ ಈ ಜಾತ್ರೆ ಅನ್ನುವಂತಹದ್ದು. ದೈವ ಸನ್ನಿಧಿಯಲ್ಲಿ, ಗುರು ಸನ್ನಿಧಿಯಲ್ಲಿ ನಾವೆಲ್ಲ ತಲೆಯಿಟ್ಟು ಪ್ರಾರ್ಥನೆ ಮಾಡಿಕೊಂಡು ಮೂರು ಜನ್ಮಗಳ ಆ ಮೂರೂ ಪಾಪಗಳನ್ನ ಕಳ್ಕೊಳ್ಳುವಂಥ ಕರ್ಮಗಳನ್ನ ಕಳ್ಕೊಂಡು ನಿರ್ಮಲರಾಗುವಂಥ ಕಾರ್ಯವನ್ನ ಇಲ್ಲಿ ನಾವೆಲ್ಲ ಮಾಡಿಕೊಳ್ಬೇಕಾಗಿದೆ ಅನ್ನುವಂತಹದ್ದು. ಹಾಗಾಗಿ ಇಂಥ ಒಂದು ಕಾರ್ಯ ಎಂಥದ್ದು ಅಂದ್ರೆ, ಇದೊಂದು ಕುಂಭಮೇಳ ಇದ್ದ ಹಾಗೆ. ನಾವೆಲ್ಲ ಕುಂಭಮೇಳಕ್ಕೆ ಹೋಗಿ ಹೊಳೆಯಲ್ಲಿ ಮುಳುಗಿ ಪಾಪವನ್ನ ಕಳ್ಕೊಳ್ಳೋದು ಅಂತೇನು ಕೇಳ್ತೀವಲ್ಲ, ಹಾಗೆ ಇಲ್ಲೇನಪ್ಪ ಅಂತ ಕೇಳಿದ್ರೆ ದೈವ, ಗುರು ಮತ್ತೇನಪ್ಪ ಧರ್ಮ ಚಿಂತನೆ ಈ ತ್ರಿವೇಣಿ ಸಂಗಮದಲ್ಲಿ ನಮ್ಮ ಮನಕ್ಕಂಟಿದಂಥ, ನಮ್ಮ ಜನ್ಮದಿಂದ ಹೊತ್ತು ತಂದಿರತಕ್ಕಂಥ ತ್ರಿತಾಪಗಳನ್ನ, ತ್ರಿಮಲಗಳನ್ನ, ತ್ರಿಕರ್ಮಗಳನ್ನ ಕಳ್ಕೊಳ್ಳುವಂತ ಕಾರ್ಯವೂ ಕೂಡ ಆಗಬೇಕು ಅನ್ನುವಂತ ಮಾತು. ಅದರ ಜೊತೆಗೆ ದೇವರಿಗೆ ನಾವೇನ್ ಮಾಡ್ತೀವಿ ಅಂದ್ರೆ, ಹಣ್ಣು ಕಾಯಿ ಮಾಡಿಸ್ತೀವಿ. ಹಣ್ಣನ್ನ ಎಡೆ ಹಿಡಿತೀವಿ, ಕಾಯನ್ನ ಒಡೆದು ಅದನ್ನು ಕೂಡ ನೈವೇದ್ಯ ಮಾಡಿ ಪ್ರಸಾದ ಅಂತ ತೆಕ್ಕೊಂಡು ಹೋಗ್ತೀವಿ. ಇದನ್ನ ಮುಂದಿಟ್ಟುಕೊಂಡು ನಾವು ನೋಡಬೇಕಾಗಿದ್ದೇನು ಅಂತಂದ್ರೆ, ಒಡೆಯುವ ಕಾಯೊಳಗೆ, ದೇವರಿಗೆ ಒಡೆಯುವ ತೆಂಗಿನ ಕಾಯೊಳಗೆ ಕೊಬ್ಬರಿ ಇದ್ರೆ ಎಷ್ಟು ಚಲೋ ಅಂತ ನಾವು ಅಂತೀವಲ್ಲ, ಹಾಗೆ ನಾವೆಲ್ಲ ಮನುಷ್ಯರಾಗಿ ಬದುಕುವಾಗ ನಮ್ಮ ಜೀವನದ ಬಗ್ಗೆ ನಮಗೆ ಖಬರಿದ್ರೆ ಅಷ್ಟ ಚಲೋ ಅನ್ನುವಂಥ ಮಾತನ್ನು ಕೂಡ ನಮಗೆ ಹಿರಿಯರು ಹೇಳ್ತಾ ಬರ್ತಾರೆ. ಒಡೆಯುವ ಕಾಯೊಳಗೆ, ಒಡೆಯುವ ತೆಂಗಿನ ಕಾಯೊಳಗೆ ಕೊಬ್ಬರಿ ಹೇಗೆ ಇರಬೇಕು, ಬದುಕುವಂಥ ನಮ್ಮ ನಿಮ್ಮ ಮನುಷ್ಯರೊಳಗೆ ಏನಪ್ಪ ಖಬರಿರಬೇಕು, ತಿಳುವಳಿಕೆ ಇರಬೇಕು, ಅರಿವಿರಬೇಕು ಅನ್ನುವಂಥ ವಿಚಾರವನ್ನಿಟ್ಟುಕೊಂಡು ಹೇಳ್ತಾ ಬರುವಂಥ ಮಾತನ್ನು ಕೇಳ್ತೀವಿ. ಹೀಗೆ ಜಾತ್ರೆಯ ಮೂಲಕ ಕರ್ಮವನ್ನ ಕಳ್ಕೊಳ್ಳುವಂಥ ಒಂದು ತಿಳುವಳಿಕೆಯನ್ನ, ಜ್ಞಾನವನ್ನ, ಅರಿವನ್ನ ಬೆಳೆಸ್ಕೊಳ್ಳುವಂಥ ಕಾರ್ಯವನ್ನ ಮಾಡೋ ಮೂಲಕ ನಮ್ಮ ಇಡೀ ಜೀವನವನ್ನ ಯಶಸ್ಸಿನತ್ತ ಕೊಂಡೊಯ್ತಾ ಹೋಗ್ಬೇಕಾಗಿರುವಂತಹದ್ದು. ಅದಕ್ಕಾಗಿ ಮಾಡಬೇಕೇನು ಅನ್ನುವಂತಹದ್ದು, ಏನ್ ಮಾಡಬೇಕು ಮತ್ತಿನ್ನೇನ್ ಮಾಡಬೇಕು, ಇಲ್ಲಿ ಕೇಳ್ತಕ್ಕಂಥ ಧರ್ಮ ಚಿಂತನೆಯನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥ ಒಂದು ಸಂಕಲ್ಪ. ಇದು ಸಂಕಲ್ಪ, ಅರಿವು ಆಚಾರಗಳ ಸಂಕಲ್ಪ ಇಲ್ಲಿ ಆಗ್ಬೇಕಾಗಿರುವಂತಹದ್ದು. ಹಾಗಾಗಿ ಜೇಡರ ದಾಸಿಮಯ್ಯನವರು ಒಂದು ಮಾತು ಹೇಳ್ತಾರಲ್ಲ, ಏನಪ್ಪಾ ಅಂತಂದ್ರೆ, ಉರಿಯುವ ಕೆಂಡದ ಮೇಲೆ ತೃಣವ ತಂದಿರಿಸಿದಡೆ ತೃಣವನ ಕೆಂಡ ನುಂಗಿದಂತೆ, ಗುರುಚರಣದ ಮೇಲೆ ತನುವೆಂಬ ತೃಣವ ತಂದಿರಿಸಿದಡೆ ಆತನ ಸರ್ವಾಂಗವೆಲ್ಲ ಲಿಂಗ ಕಾಣ ರಾಮನಾಥ ಅಂತ ಹೇಳಿ. ಏನು ಉರಿಯುವ ಕೆಂಡದ ಮೇಲೆ ನಾವು ಏನನ್ನೇ ಇಟ್ಟರೂ ಕೂಡ, ಒಂದು ಹುಲ್ಲು ಕಡ್ಡಿಯನ್ನಿಟ್ಟರೂ ಕೂಡ ಅದೆಲ್ಲ ಸುಟ್ಟು ಬೂದಿಯಾಗಿ ಹೋಗುವ ಹಾಗೆ, ಗುರುವಿನ ಪಾದದ ಮೇಲೆ ನಮ್ಮ ತಲೆಯನ್ನಿಟ್ಟಾಗ ನಮ್ಮ ಪೂರ್ವ ಜನ್ಮದ ಕರ್ಮಗಳೆಲ್ಲ ಕಳೆದು ಹೋಗಿ ನಾವೆಲ್ಲ ಲಿಂಗ ಸ್ವರೂಪರಾಗ್ತೀವಿ, ಮುಕ್ತರಾಗ್ತೀವಿ ಅನ್ನುವಂಥ ಮಾತನ್ನ ಹೇಳ್ತಾರೆ. ಹಾಗಾಗಿ ನಾವೇನ್ ಮಾಡಬೇಕು ಅಂದ್ರೆ, ಗುರುವಿನ ಪಾದವನ್ನ ಗಟ್ಟಿಯಾಗಿ ಹಿಡಿಯುವಂಥ ಕಾರ್ಯವನ್ನ ಮಾಡಬೇಕಾಗ್ಯದ. ಗುರುವಿನ ಪಾದ ಗಟ್ಟಿಯಾಗಿ ಹಿಡಿಯೋದು ಅಂದ್ರೆ ನಾವೇನ್ ತಿಳ್ಕೊಂಡ್ಬಿಡ್ತೀವಿ ಅಂದ್ರೆ, ಮೇಲಾರ್ಥ ತಿಳ್ಕೊಂಡು ಅವರು ಸಿಕ್ಕಾಗ ಅವರ ಸನ್ನಿಧಿಗೆ ನಾವು ಹೋದಾಗ ಪಾದವನ್ನ ಗಟ್ಟಿಯಾಗಿ ಹಿಡಿಯುವ ಕೆಲಸ ಮಾಡ್ತೀವಿ.
ನಮಸ್ಕಾರ ಮಾಡುವಾಗ ನಾವು ಮೇಲೆ ಏಳೋದೇ ಇಲ್ಲ, ಏಳಪ್ಪ ಸಾಕಿನ್ನು ಅಂತ ಹೇಳಿದ್ರು ಮೇಲೆ ಏಳಲಾರದೆ ಗಟ್ಟಿಯಾಗಿ ತಲೆ ಊರಿ ಬಿಡ್ತೀವಿ. ಹೀಗಲ್ಲ, ಪಾದ ಹಿಡಿಯೋದು ಅಂದ್ರೆ ಕೇವಲ ಗಟ್ಟಿಯಾಗಿ ಪಾದ ಹಿಡಿಯೋದು, ಚರಣದ ಮೇಲೆ ತಲೆ ಇಡೋದು ಅಂದ್ರೆ ಅವರು ಸಾಕಪ್ಪ ಏಳು ಅನ್ನೋವರೆಗೆ ತಲೆ ಇಡೋದು ಅಂತ ಹೀಗಲ್ಲ. ಅವರು ನಮಗೆ ತೋರಿದ ದಾರಿ ಒಳಗೆ ನಡೆಯುವಂತಹದ್ದು ಅಂತ, ಜೀವನ ಪರ್ಯಂತರವಾಗಿ ನಡೆಯುವಂಥ ಕಾರ್ಯ ಮಾಡೋದು. ಅವರು ತೋರಿದ ದಾರಿ ಒಳಗೆ ನಡಿಬೇಕಾದದ್ದನ್ನೇ ಏನ್ ಹೇಳಿದ್ರು ಅಂದ್ರೆ ಗುರುವಿನ ಪಾದ ಬಿಡಬೇಡ, ಗಟ್ಟಿಯಾಗಿ ಹಿಡಿ ಅನ್ನುವಂಥ ಮಾತನ್ನು ಹೇಳ್ಯಾರ. ಹಾಗಾಗಿ ಅಂಥ ಗುರುವಿನ ಪಾದವನ್ನು ಹಿಡಿದ್ರೆ ಏನಾಗ್ತದ ಅನ್ನೋದಕ್ಕೆ ಪ್ರಭುದೇವರು ಹೇಳ್ತಾರ, ಕಂಡುದನು ಹಿಡಿಯಲೊಲ್ಲದೆ ಕಾಣದುದ ಹಿಡಿದಿಹೆನೆಂದು ಬಳಲಿಕೆಯ ನೋಡ. ಕಂಡುದನೆ ಕಂಡು ಗುರುಪಾದವ ಹಿಡಿವಲ್ಲಿ ಕಾಣದುದ ಕಾಣಬಹುದು ಗುಹೇಶ್ವರ ಅಂತ ಹೇಳ್ತಾರೆ. ಗುರುವಿನ ಪಾದ ಹಿಡಿದ್ರೆ ಕಾಣಲಾರದ್ದು ಸಹ ಕಾಣ್ತದೆ. ನಿಮಗೆಲ್ಲ ಕಾಣಲಾರದ್ದನ್ನ ಕಾಣಬೇಕಾದ ಶಕ್ತಿ ಬರೋದು ಯಾವಾಗ ಅಂದ್ರೆ ಗುರುವಿನ ಪಾದವನ್ನ ಹಿಡಿದಾಗ. ಎಲ್ಲವನ್ನ ಬಲ್ಲವನಾದ ಗುರುವಿನ ಪಾದವನ್ನ ನಾವು ಹಿಡಿದಾಗ ಕಾಣಲಾರದ ಪರವಸ್ತುವನ್ನು ಕೂಡ ಕಾಣುವಂತ ಶಕ್ತಿ ನಮಗೆ ಬರುತ್ತೆ ಅನ್ನುವಂತಹದ್ದು. ಹಾಗಾಗಿ ಗುರುವಿನ ಪಾದವನ್ನ ನಾವೆಲ್ಲರೂ ಹಿಡಿದು ನಡೆಯುವ ಕಾರ್ಯವನ್ನ ಮಾಡಬೇಕಾಗಿದೆ ಎನ್ನುವಂತಹದ್ದು. ಹಾಗೆ ನಡೆದಾಗ ನಮ್ಮ ಜೀವನವೂ ಕೂಡ ಒಂದು ಜಾತ್ರೆ ಆಗಲಿಕ್ಕೆ ಸಾಧ್ಯ ಇದೆ. ನಾವೇನು ಈ ತೇರನ್ನ ಎಳೆದು ದೇವರನ್ನ ಉತ್ಸವ ಮಾಡಿ ಸಂಭ್ರಮ ಪಡ್ತೀವಲ್ಲ, ನಮ್ಮ ಜೀವನವೂ ಕೂಡ ಇಂಥ ಜಾತ್ರೆಯೇ ಆಗಲಿಕ್ಕೆ ಗುರುವಿನ ಆಶೀರ್ವಾದ ಅದು ನಮಗೆ ಶಕ್ತಿಯನ್ನ ತುಂಬುತ್ತದೆ ಎನ್ನುವಂತಹದ್ದು. ಜೀವನದ ಯಾತ್ರೆ ಸಂತೋಷದ ಜಾತ್ರೆಯಾಗಲಿ, ದೇಹವೇ ತೇರಾಗಲಿ, ಆತ್ಮವೇ ದೇವರಾಗಲಿ, ಮನ ಪೂಜಾರಿಯಾಗಲಿ, ಅರಿವು ಆಚಾರ ಅನುಭವ ಆನಂದಗಳೇ ಗಾಲಿಗಳಾಗಲಿ, ಸತ್ಯ ಧರ್ಮವೆಂಬೆರಡು ಜೋಡಿ ಹಗ್ಗಗಳ ಕಟ್ಟಿ ನೆರೆಯವರು ನಮ್ಮವರು ಒಂದೊಂದು ಸಂಸ್ಕಾರದ ಕೈ ಹಚ್ಚಿ ಜಯ ಜಯವೆಂದೆಳೆಯುತ್ತ ವಿಜಯದ ಕಟ್ಟೆಯ ಮುಟ್ಟಲಿ, ಜೀವಯಾತ್ರೆ ಸಂಭ್ರಮದ ಜಾತ್ರೆಯಾಗಲಿ ಎನ್ನುವಂತ ಮಾತು. ನಮ್ಮ ಜೀವನವೇ ಒಂದು ಸಂಭ್ರಮದ ಜಾತ್ರೆ ಆಗಬೇಕಾದ್ರೆ ಆ ಜೀವನದಲ್ಲಿ ಅರಿವು ಆಚಾರಗಳು ಅವಶ್ಯವಾಗಿ ಇರಬೇಕು ಅನ್ನೋದನ್ನ ಗುರುಗಳು ನಮಗೆಲ್ಲ ಹೇಳಿಕೊಡ್ತಾ ಬರ್ತಾರೆ. ಅಂಥ ಅರಿವು ಆಚಾರಗಳ ಜೊತೆಗೆ ನಮ್ಮ ಜೀವನದ ಅವಶ್ಯಕತೆಗಳನ್ನ ಪೂರೈಸಿಕೊಳ್ತಾ ಹೋಗಬೇಕು. ಅರಿವು ಆಚಾರದ ಮಧ್ಯದೊಳಗೆ ಅವಶ್ಯಕತೆಗಳ ಪೂರೈಕೆ ಆಗಬೇಕು. ನಾವೇನ್ ಮಾಡ್ತೀವಂದ್ರೆ ಜೀವನ ಇರೋದ ಒಮ್ಮೆ, ಸಿಗೋದೇ ಅಪರೂಪ, ಸಿಕ್ಕಾಗ ಅದನ್ನು ಬಳಸ್ಕೊಂಡು ಬಿಡಬೇಕು. ಜೀವನ ಸಿಗೋದೇ ಅಪರೂಪ, ಹಿಂದೆ ಬಂದೀವನ್ನೋದು ಅರಿವಿಲ್ಲ, ಮುಂದೆ ಬರ್ತೀವಿ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಸಿಕ್ಕ ಜನ್ಮ, ದೊರೆತ ಜನ್ಮವನ್ನ ಬಳಸ್ಕೊಂಡು ಬಿಡೋಣ ಅಂತ ಹೇಳಿ ಈ ಜನ್ಮದೊಳಗೆ ಮಾಡಬೇಕಾದ ಮಾಡಬಾರದ ಎಲ್ಲ ಪಾಪಕೃತ್ಯಗಳನ್ನ ಮಾಡುವಂಥದ್ದನ್ನ ನೋಡ್ತೀವಿ. ಏನು ಒಮ್ಮೆ ಸಿಕ್ಕದ ಈ ಜನ್ಮ, ತಿಂದು ಉಂಡು ಉಟ್ಟು ಆರಾಮಾಗಿ ಹೋಗಿಬಿಡೋಣ ಅನ್ನುವಂಥವರ ಸಂಖ್ಯೆ ಹೆಚ್ಚಾಗಿರುವಂತಹದ್ದನ್ನು ನೋಡ್ತೀವಿ. ಹಾಗಲ್ಲ, ನಮ್ಮ ಹಿರಿಯರು ಒಂದು ಚೌಕಟ್ಟನ್ನು ಹಾಕೊಟ್ಟಾರ. ಜನ್ಮ ನಮಗೂ ಸಿಕ್ಕದ, ಪ್ರಾಣಿ ಪಕ್ಷಿಗಳಿಗೂ ಸಿಕ್ಕದ. ಆದ್ರೆ ಸಿಕ್ಕದ ಈ ಜನ್ಮ ಅಂತ ಹೇಳಿ ಬರೀ ಉಣ್ಣು ಉಟ್ಟು ಆಮೇಲೆ ಸುಖಪಟ್ಟು ಹೋಗುವಂತ ವ್ಯವಸ್ಥೆ ಮಾಡಿಕೊಳ್ಳೋದಲ್ಲಪ್ಪ. ನೀನೆಲ್ಲ ಬರೀ ಆಹಾರ, ನಿದ್ರೆ, ಭಯ, ಮೈಥುನದಲ್ಲೇ ಕಾಲವನ್ನ ಕಳೀತಾ ಹೋದಿ ಅಂತಂದ್ರೆ ಆಗ ನಿನ್ನ ಜೀವನ ಅದು ವ್ಯರ್ಥವಾಗಿ ಹೋಗ್ತದೆ. ಮನುಷ್ಯನಾಗಿ ಹುಟ್ಟಿದ್ದು ಕೂಡ ಅದು ವ್ಯರ್ಥವಾಗಿ ಹೋಗ್ತದೆ. ಕಾರಣ ಏನಂತಂದ್ರೆ ಆಹಾರ, ನಿದ್ರೆ, ಭಯ, ಮೈಥುನಗಳನ್ನ ಪ್ರಾಣಿ ಪಕ್ಷಿಗಳು ಸಹ ಮಾಡ್ತಾವಲ್ಲಪ್ಪ. ಅವುಗಳು ಆ ಆಹಾರ, ನಿದ್ರೆ, ಭಯ, ಮೈಥುನಗಳನ್ನು ಬಿಟ್ಟು ಮತ್ತೊಂದು ಮಾಡ್ಲಿಕ್ಕೆ ಅವುಗಳಿಗೆ ಅವಕಾಶವಿಲ್ಲ, ಅರಿವಿಲ್ಲ ಅವುಗಳಿಗೆ. ಹಾಗಾಗಿ ಪ್ರಕೃತಿ ದತ್ತವಾಗಿ ಬದುಕಿ ಒಂದಿಷ್ಟು ವಿಚಾರಗಳನ್ನ ಅವು ಅಳವಡಿಸಿಕೊಂಡಿದ್ರು ಕೂಡ ಸಾಧನೆ ಮಾಡಿಕೊಂಡು ಜೀವನವನ್ನೇ ಸಾರ್ಥಕ ಮಾಡಿಕೊಳ್ಳುವಂತ ಅರಿವು ಅವುಗಳಿಗೆ ಇಲ್ಲ ಅನ್ನುವಂತಹದ್ದು. ಹಾಗಾಗಿ ನೀನು ಹಾಗೆ ಬದುಕಿದಿ ಅಂತಂದ್ರೆ ಮಾನವನಾಗಿ ಹುಟ್ಟಿದ್ದರೆ ಏನ್ ಸಾರ್ಥಕಪ್ಪ. ಹಾಗಾಗಿ ನಿನಗ ದ್ವಿಪಾದ ಪಶು ಅನ್ನಬೇಕಾಗ್ತದೆ, ದ್ವಿಪಾದ ಪಶು ಅಂತ ಅನ್ನಬೇಕಾಗ್ತದೆ. ಅಂಥ ಒಂದು ಪಶುತ್ವವನ್ನ ಬಿಟ್ಟು ನೀನು ಒಂದಿಷ್ಟು ಮನುಷ್ಯತ್ವವನ್ನ ಬೆಳೆಸ್ಕೊಳ್ಬೇಕಾದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳ ದಾರಿಯನ್ನ ಹಿಡಿಬೇಕು. ಚತುರ್ವಿಧ ಪುರುಷಾರ್ಥಗಳನ್ನ ಅರ್ಥ ಮಾಡಿಕೊಂಡು ನಡೆಯುವಂತಹ ಕಾರ್ಯ ಆಗಬೇಕು ಅಂತ ಹೇಳಿ ಅದಕ್ಕೆ ಇನ್ನೊಂದು ಮಾತನ್ನು ಹೇಳ್ತಾರೆ. ಅತ್ಯಂತ ಅವಶ್ಯಕವಾಗಿರುವ ವಿಚಾರಗಳನ್ನು ಒಂದು 5 ಆರಿಸಿಕೊಂಡು ಹೇಳ್ತಾರೆ. ಶಿವ ಪಂಚಾಯತಗಳು ಅಂತ ಹೇಳಿ, ಅನ್ನ, ಅರಿವೆ, ಆಶ್ರಯ, ಔಷಧಿ,
ಆನಂದ ಅಂತ 5 ವಿಚಾರಗಳನ್ನಿಟ್ಟುಕೊಂಡು ಹೇಳ್ತಾರೆ. ಅವಶ್ಯಕತೆಗಳು ಬಹಳ ಇರಬಹುದು ನಿನಗೆ, ಆದರೆ ಅತ್ಯಂತ ಅವಶ್ಯ ಅನ್ನುವಂಥವುಗಳು 5 ಇದ್ದಾವಪ್ಪ. ಆ 5 ನೀನು ಧರ್ಮಸಮ್ಮತವಾಗಿ ಈಡೇರಿಸಿಕೊಳ್ಳುವಂತ ಕಾರ್ಯವನ್ನ ಮಾಡು ಅನ್ನುವಂತಹದ್ದು. ಧರ್ಮ, ನಾನು ಒಳ್ಳೆಯವನಾಗಿದ್ದು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ತಾ ಹೋಗುವಂತಹದ್ದು ಅನ್ನೋದನ್ನು ಕೇಳಿದ್ದೀವಿ. ಧರ್ಮ, ಯಾವ ಋಷಿ ಮುನಿಗಳು ನಮಗೆಲ್ಲ ಬೋಧನೆ ಮಾಡಿ ಹೋಗಿದ್ದಾರೋ ಆ ದಾರಿಯಲ್ಲಿ ನಡೆಯುವಂತಹದ್ದು ಅಂತ ನಾವೆಲ್ಲ ಕೇಳ್ತೀವಿ. ಆ ದಾರಿಯಲ್ಲಿ ನಡೀತಾನೆ, ಆ ಸಮ್ಮತವಾಗಿಯೇ ಹಿರಿಯರು ಒಪ್ಪುವಂತಹ ದಾರಿಯಲ್ಲಿಯೇ ನಮ್ಮ ಇಷ್ಟಾರ್ಥಗಳನ್ನ ಈಡೇರಿಸಿಕೊಳ್ಳುವಂತಹ ಕಾರ್ಯ. ಅವುಗಳಲ್ಲಿ 5 ನಾವು ನೋಡ್ತೀವಿ. ಅನ್ನ ಅಂತ ಹೇಳಿ, ಅನ್ನ ಇದು ಪ್ರತಿ ಜೀವದ ಅವಶ್ಯಕತೆ, ಜೀವದ ಜೀವ ಇದು ಅನ್ನ. ಹಾಗಾಗಿ ನಾವೆಲ್ಲ ನನ್ನ ಜೀವ ಇದು, ನನ್ನ ಜೀವ ಅದು ಅಂತೀವಿ, ಅವರು ನನ್ನ ಜೀವ ಇವರು ನನ್ನ ಜೀವ ಅಂತೀವಿ. ಆದ್ರೆ ಅದೆಲ್ಲದಕ್ಕಿಂತ ಜೀವಕ್ಕೆ ಜೀವ ಅಂದ್ರೆ ಅನ್ನ. ಅದಕ್ಕೆ ದೇವರು ಅಂತಲೂ ಕೂಡ ಕರೆದಿದ್ದಾರೆ. ಅನ್ನ ಬ್ರಹ್ಮ, ಅನ್ನ ದೇವರ ಮುಂದೆ ಇನ್ನು ದೇವರುಂಟೆ ಅನ್ನುವ ಮಾತನ್ನ ನಾವು ಕೇಳ್ತೀವಿ. ಹಾಗಾಗಿ ಅಂಥ ಅನ್ನವನ್ನ ನಾವು ಸರಿಯಾಗಿ ಗಳಿಸಿಕೊಳ್ಳಬೇಕು, ದುಡಿದು ಗಳಿಸಬೇಕು. ಗಳಿಸಿದ ಅನ್ನವನ್ನ ಭಕ್ತಿಯಿಂದ ಪ್ರೀತಿಯಿಂದ ದೇವರು ಕೊಟ್ಟ ಪ್ರಸಾದ ಅಂತ ನಾವು ಸ್ವೀಕಾರ ಮಾಡಬೇಕು. ಉಣ್ಣುವಾಗ ಒಂದಿಬ್ಬರಿಗೆ ಉಣಿಸಿ ಉಣ್ಣುವಂತ ಭಾವಭಕ್ತಿಯನ್ನ ಬೆಳೆಸ್ಕೊಳ್ಬೇಕು. ಅಂದಾಗಲೇ ಆ ಅನ್ನವನ್ನು ಉಂಡಾಗ ಅನ್ನ ನಮಗೆ ಶಕ್ತಿಯಾಗಿ ನಮಗೆಲ್ಲ ಆರೋಗ್ಯವನ್ನ ಕೊಡ್ತದೆ ಅನ್ನುವಂತಹದ್ದು. ಎರಡನೇದಾಗಿ ಅರಿವೆ. ನೋಡ್ರಿ, ಬಟ್ಟೆ, ಎರಡನೇ ಅವಶ್ಯಕತೆ ಬಟ್ಟೆ. ಹಸಿವಿಗೆ ಮೊದಲು ಅನ್ನ ಕೊಡಬೇಕು, ಆಮೇಲೆ ಮಾನಕ್ಕಾಗಿ ಬಟ್ಟೆಯನ್ನು ತೊಡುವಂತಹದ್ದು. ಅಂಥ ಎರಡನೇ ಅವಶ್ಯಕತೆಯಾಗಿರುವ ಬಟ್ಟೆಯನ್ನು ಕೂಡ ದುಡಿದು ಗಳಿಸುವಂಥ ಮತ್ತು ಅಂಥ ಗಳಿಸಿದ ಬಟ್ಟೆಯನ್ನ ನಮ್ಮ ಮಾನ ಮುಚ್ಚಿಕೊಳ್ಳಿಕ್ಕೆ ಹಾಕಿಕೊಳ್ಳುವಂಥ ಒಂದು ಕಾರ್ಯ ಆಗಬೇಕು ಅನ್ನುವಂಥದ್ದನ್ನು ನಮ್ಮ ಹಿರಿಯರು ಹೇಳ್ತಾ ಬಂದಿರುವಂತಹದ್ದು. ಜೊತೆಗೆ ಅನ್ನ ನಮ್ಮ ಸಂಸ್ಕೃತಿಯ ಪ್ರತೀಕವಾಗ್ತದೆ, ಹಾಗೆ ಬಟ್ಟೆಯೂ ಕೂಡ ನಮ್ಮ ಸಂಸ್ಕೃತಿಯ ಪ್ರತೀಕ. ಹಾಗೆ ಬಟ್ಟೆಯ ವಿಷಯದಲ್ಲೂ ಕೂಡ ನಾವು ಆಡಂಬರಕ್ಕಷ್ಟೇ ಅವಕಾಶ ಕೊಡದೆ ಅಲ್ಲಿ ಸಂಸ್ಕೃತಿಯನ್ನು ಕೂಡ ಲಕ್ಷ್ಯದಲ್ಲಿಟ್ಟು ಬಟ್ಟೆಯನ್ನು ತೊಡುವಂತ, ಮಾನ ಕಾಯ್ದುಕೊಳ್ಳುವಂತ ಕಾರ್ಯ ಆಗಬೇಕು ಅನ್ನುವ ಹಿರಿಯರ ಸಲಹೆಗಳನ್ನ ನಮ್ಮ ಯುವ ಜನತೆ ತೆಗೆದುಕೊಳ್ಳಬೇಕಾಗಿರುವಂತಹದ್ದು. ಅರಿವೆ, ಅದರ ಜೊತೆಗೆ ಅರಿವನ್ನು ಕೂಡ ಬೆಳೆಸಿಕೊಳ್ಳುವಂತಹದ್ದು. ನಂತರದಲ್ಲಿ ಅನ್ನ, ಅರಿವೆ, ಆಶ್ರಯ, ಮನೆ ಮೂರನೇ ಅವಶ್ಯಕತೆ. ನೋಡ್ರಿ, ಪ್ರಾಣಿ ಪಕ್ಷಿಗಳು ಸಹ ಗೂಡು ಕಟ್ಟಿಕೊಂಡು ಜೀವನ ಮಾಡ್ತವೆ ಅಂದಾಗ ಇನ್ನು ನಿಮ್ಮಂಥ ಮನುಷ್ಯರು ಕೂಡ ಗೂಡನ್ನ ಕಟ್ಟಿಕೊಳ್ಳುವಂತಹದ್ದು. ಬಹಳಷ್ಟು ಜನ ತಿಳ್ಕೊಳ್ತಾರೆ ಏನಪ್ಪಾ ಅಂದ್ರೆ, ಮನೆ ಕಟ್ಟೋದು ಅಂದ್ರೆ ಒಂದು ಸಾಧನೆ. ಇರ್ಲಿ, ಮನೆಯನ್ನು ಎಲ್ಲರೂ ಕಟ್ಟಿಕೊಳ್ಳಿ, ಆದ್ರೆ ಆ ಮನೆಯೂ ಕೂಡ ಏನಾಗಿರ್ಬೇಕು ಅಂತ ಕೇಳಿದ್ರೆ ನಿಮಗೆಲ್ಲ ಸುಖ ಶಾಂತಿ ನೆಮ್ಮದಿಯನ್ನು ಕೊಡುವಂಥದ್ದಾಗಿರಬೇಕು. ಅದರಲ್ಲಿಯೂ ಕೂಡ ಒಂದು ಸಂಸ್ಕೃತಿ ಸಂಸ್ಕಾರವನ್ನು ಅಳವಡಿಸಿಕೊಂಡೇ ಕಟ್ಟುವಂಥದ್ದು ಆಗಬೇಕು. ಶ್ರಮದಿಂದಲೇ ಮನೆಯನ್ನ ಕಟ್ಟಿಕೊಳ್ಳುವಂತಹ ವ್ಯವಸ್ಥೆ ಆಗಬೇಕು ಅನ್ನುವಂತಹ ವಿಚಾರ ಇದೆ. ಅದರ ಜೊತೆಗೆ ಔಷಧಿ, ಆರೋಗ್ಯ ಕೆಟ್ಟಾಗ ನಾವು ಔಷಧಿಯನ್ನು ಪಡೆದುಕೊಳ್ಳುವಂತ, ಮೊದಲಿಗೆ ಆಹಾರವನ್ನೇ ಔಷಧಿಯನ್ನಾಗಿ ಮಾಡಿಕೊಳ್ಳುವಂತಹದ್ದು. ಅದು ಮಿಕ್ಕಿದಾಗ ಔಷಧಿಯನ್ನ ಸರಿಯಾಗಿ ಬಳಸಿಕೊಂಡು ಆರೋಗ್ಯವನ್ನ ಕಾಯ್ದುಕೊಳ್ಳುವಂತಹದ್ದು. ನಂತರದಲ್ಲಿ ಕೊನೆಯದಾಗಿ ಆನಂದ ಅಂತ, ಜೀವದ ಅತ್ಯಂತ ಅವಶ್ಯಕವಾಗಿರುವಂತಹದ್ದು ಯಾವುದು ಅಂದ್ರೆ ಆನಂದ. ಆನಂದಕ್ಕಾಗಿ ಏನೆಲ್ಲ ಮಾಡ್ತಾನೆ ಮನುಷ್ಯ. ವ್ಯಸನಗಳಿಗೀಡಾಗೋದು ಆನಂದಕ್ಕಾಗಿಯೇ, ಧರ್ಮ ಮಾರ್ಗದಲ್ಲಿ ನಡೆದು ಸಾಧನೆ ಮಾಡೋದು ಕೂಡ ಆನಂದಕ್ಕಾಗಿಯೇ. ಆದರೆ ಒಳ್ಳೆ ರೀತಿಯ ದಾರಿಯಲ್ಲಿ ನಡೆದು ಆನಂದವನ್ನು ಹೊಂದಬೇಕೇ ವಿನಃ ನಾವು ಧರ್ಮ ಸಮ್ಮತವಲ್ಲದ ದಾರಿ ಒಳಗೆ ನಡೆದು ಆನಂದ ಅನ್ಕೊಂಡ್ರೆ ಅದು ನಮ್ಮನ್ನು ಹಾಳು ಮಾಡುವಂತಹದ್ದಾಗ್ತದೆ. ಅದು ವಿಕಾರ, ನಮ್ಮನ್ನ ಹಾಳು ಮಾಡುವಂತಹ ವಿಕಾರದ ಅವಸ್ಥೆ ಆಗ್ತದೆ. ಅದನ್ನು ಬಿಡಬೇಕು ಅನ್ನುವಂತಹದ್ದು. ಹೀಗೆ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವಲ್ಲಿ ಧರ್ಮವನ್ನು ಕೂಡ ಲಕ್ಷ್ಯದಲ್ಲಿಟ್ಟು ಧರ್ಮಸಮ್ಮತವಾಗಿ ನಿನ್ನ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಿಕೊಳ್ಳಪ್ಪ ಅಂತ ಹೇಳಿದರು. ಆಮೇಲೆ ಹಣವನ್ನ ಗಳಿಸುವಾಗಲೂ ಕೂಡ ಧರ್ಮದಾರಿಯಲ್ಲಿ, ಕಾಯಕದ ಮಾರ್ಗದಲ್ಲಿ ಹಣವನ್ನ ಗಳಿಸಪ ಅಂತ ಹೇಳಿರುವಂತಹದ್ದು. ಜೊತೆಗೆ ಕೊನೆಯದಾಗಿ ಮೋಕ್ಷವೂ ಕೂಡ. ಮೋಕ್ಷ, ಧರ್ಮ, ಅರ್ಥ, ಕಾಮಗಳಾದ ಮೇಲೆ ಮೋಕ್ಷದ ವಿಚಾರಕ್ಕೆ ಬಂದ್ರೆ ಅದು ಸದ್ಗುರುವಿನ ಕೃಪೆಯಿಂದ ಲಭಿಸುವಂತಹದ್ದಿದೆ. ಸದ್ಗುರುವಿನ ಚರಣವನ್ನು ನಂಬಿ ಅವರು ತೋರಿದ ದಾರಿಯಲ್ಲಿ ನಡೆದು ನಾವು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡ್ರೆ ಅದರಂಥ ಮುಕ್ತಿ ಮತ್ತೊಂದು ಯಾವುದಿದೆ. ಹಾಗಾಗಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂದಾರ ಅಂದ ಮೇಲೆ ಆ ಗುರುವಿನ ಪಾದವನ್ನು ನೆರೆನಂಬಿ ಮುಕ್ತಿಗೆ ನಾವು ಅರ್ಹರಾಗಬೇಕು ಅನ್ನುವಂಥ ಮಾತನ್ನ ನೋಡ್ತಾ ಸುತ್ತೂರಿನ ಈ ಜಾತ್ರಾ ಮಹೋತ್ಸವ ಬಹಳ ವಿಶೇಷವಾದದ್ದು ಅಂತ ನೋಡ್ತಾ ಕೇಳ್ತಾ ಬಂದಿರುವಾಗ, ಜಾತ್ರಾ ಮಹೋತ್ಸವದಲ್ಲಿ
ಪೂರ್ಣ ಭಾಗಿಯಾಗಿ ಪೂಜ್ಯರ ಆಶೀರ್ವಾದವನ್ನು ಪಡ್ಕೊಳ್ಳುವಂತ ಸದವಕಾಶ ನನಗೆ ದೊರೆತದ್ದು ಬಹಳ ಸಂತೋಷವಾಗಿದೆ. ಇವತ್ತಿನ ಕಾರ್ಯಕ್ರಮ ಗಾಳಿಯ ಪಟ ಹಾರಿಸುವಂಥ, ಭಜನೆಯನ್ನ ಕೇಳುವಂಥ, ಜೊತೆಗೆ ಜಾನುವಾರುಗಳ ಜಾತ್ರೆಯನ್ನು ನೋಡುವಂಥ ಒಂದು ಅವಕಾಶ ತಂದುಕೊಂಡಿರುವಂತಹದ್ದು. ಗಾಳಿಯ ಪಟ ಎಲ್ಲರ ಜೀವನ ಎತ್ತರವಾಗಲಿ, ಮೇಲೇಳಲಿ, ನೆಲಮಟ್ಟದಿಂದ ಆಕಾಶವನ್ನು ಮುಟ್ಲಿ, ಇಹದಿಂದ ಪರದವರೆಗೆ ಆತನ ಜೀವನ ಸಾಗ್ಲಿ ಅನ್ನುವಂಥ ಸಂಕೇತವಾದರೆ ನಾವೆಲ್ಲ ಭಜನೆಯನ್ನ ಕೇಳ್ತೀವಲ್ಲ, ನಮ್ಮ ನಿಮ್ಮ ಜೀವನದಲ್ಲಿ ತುಂಬಿಕೊಂಡು ನಾವೆಲ್ಲ ತಂದಿರುವಂಥ ಗಜಿಬಿಜೆ ಗುಣಗಳನ್ನೆಲ್ಲ ಬಿಟ್ಟು ಶಿವ ಭಜನೆಯನ್ನ ಕೇಳಿ ಮನಸ್ಸನ್ನು ಮುಕ್ತ ಮಾಡಿಕೊಳ್ಳ್ರಿ ಅನ್ನುವಂಥದ್ದಲ್ಲಿದೆ. ಜಾನುವಾರುಗಳ ಜಾತ್ರೆಯನ್ನು ನೋಡ್ರಿ ಮೂಕ ಪ್ರಾಣಿ ಭಗವಂತನಿಗೆ ಸಮ ಅಂತ ಕೇಳ್ತೀವಲ್ಲ, ಅಂಥ ಮೂಕ ಪ್ರಾಣಿಗಳನ್ನು ನೋಡುವಂತ, ಪ್ರಕೃತಿ ದತ್ತವಾದ ಬದುಕನ್ನು ಅವು ಬದುಕುವಂತ ವ್ಯವಸ್ಥೆಯನ್ನು ನೋಡೋದು, ಅವುಗಳಿಗಿಂತಲೂ ಭಿನ್ನನಾಗಿ ನಾನು ಇದ್ದೀನಿ ಅನ್ನೋದನ್ನ ಗುರು ತೋರ್ತಾನೆ ಅಂದ ಮೇಲೆ ಅವುಗಳಿಗೂ ನಮ್ಮ ಜೀವನಕ್ಕೂ ಹೋಲಿಸಿಕೊಂಡು ಪ್ರಕೃತಿ ಧರ್ಮವನ್ನೂ ಮೀರಿ ಆ ಪುರುಷತ್ವವನ್ನ, ಪರಮಪುರುಷನನ್ನ ಸೇರುವಂತ ಲಕ್ಷ್ಯವನ್ನ ಹೊಂದುವಂತ ಪ್ರತೀಕವಾದ ಜಾನುವಾರುಗಳ ಜಾತ್ರೆ, ಇವೆಲ್ಲವುಗಳು ಕೂಡ ಅಡಕವಾಗಿರುವಂಥ ಜಾತ್ರಾ ಮಹೋತ್ಸವದಲ್ಲಿ ನಾವು ನೀವೆಲ್ಲ ಪಾಲ್ಗೊಂಡಿದ್ದೇವೆ ಅನ್ನೋದೇ ನಮ್ಮ ನಿಮ್ಮ ಪುಣ್ಯ ಅಂತ ಭಾವಿಸ್ತಾ, ಪೂಜ್ಯ ಸನ್ನಿಧಿಯವರು ರಬಕವಿ ನಮ್ಮ ಆಶ್ರಮಕ್ಕೆ ನೋಡ್ರಿ, ಎಲ್ಲಿಯ ರಬಕವಿ, ಮೈಸೂರಿನಿಂದ ಪೂಜ್ಯ ಮಹಾಸನ್ನಿಧಿಯವರು ಆ ರಬಕವಿಯವರೆಗೂ ದಯಮಾಡಿಸಿರುವಂತಹದ್ದು. ಅಥಣಿ ತೇರದಾಳದ ಭಾಗಕ್ಕೆ ದಯಮಾಡಿಸಿದಾಗ ಭಿನ್ನದ ಮೇರೆಗೆ ಪೂಜ್ಯರು ಆಗಲಿ ಅಂತ ಸೂಚನೆ ಕೊಟ್ಟು ಆಶ್ರಮಕ್ಕೆ ಪಾದವನ್ನ ಹಾಕಿ ನಮ್ಮೆಲ್ಲರನ್ನ ಪುನೀತಗೊಳಿಸಿದ್ರು. ಭಕ್ತರನ್ನು ಉದ್ದೇಶಿಸಿ ಆಶೀರ್ವಚನ ಮಾಡಿದ್ದು ನಮ್ಮೆಲ್ಲರಿಗೂ ಮರೆಯದಂತಹ ಸ್ಮರಣೀಯ ದಿನವಾಗಿದೆ ಅನ್ನುವಂತಹದ್ದನ್ನ ನಾವು ಇಂದಿಗೂ ಕೂಡ ಮಾತನಾಡಿಕೊಳ್ತಿರ್ತೇವೆ. ಪೂಜ್ಯರ ಪ್ರೀತಿಗೆ, ಅವರ ಅಂತಃಕರಣ ಆಶೀರ್ವಾದಕ್ಕೆ ಗೌರವಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ, ಅವರ ಆಶೀರ್ವಾದ ನಮ್ಮಂತ ಸಾಧಕರನ್ನ ಬೆಳೆಸ್ತಾ ಬರ್ತಾ ಇದೆ. ಅವರ ಆಶೀರ್ವಾದ ಮಾರ್ಗದರ್ಶನಗಳು ಸದಾಕಾಲ ನಮ್ಮ ಬೆನ್ನಿಗಿರಲಿ, ನಮ್ಮ ನೆತ್ತಿಯ ಮೇಲಿರಲಿ ಅಂತ ಪೂಜ್ಯರ ಪಾದಗಳಲ್ಲಿ ಅರಿಕೆ ಮಾಡಿಕೊಂಡು ಮತ್ತೊಮ್ಮೆ ಮಗದೊಮ್ಮೆ ವಂದಿಸಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ. ಶರಣಾರ್ಥಿಗಳು. ಪೂಜ್ಯ ಶ್ರೀಗಳವರಿಗೆ ಗೌರವ ಸಮರ್ಪಣೆ. ಈಗ ತಾನೇ ಆಗಮಿಸಿದ ಚಿತ್ರದುರ್ಗದ ಶ್ರೀ ಮಾದಾರ